ಎಸ್ ಸರ್. ಸರ್, ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬ್ರ ಮುಂದೆ ಒಂದು ಪ್ರಶ್ನೆ. ತಾವು 17ನೇ ಆಯವ್ಯಯನ ಬಜೆಟ್ ಅನ್ನ ವಿಶೇಷವಾಗಿ ಕೊಟ್ಟಿರೋಂಥದಕ್ಕೆ ಅಭಿನಂದನೆಗಳು ಸರ್. ಕಂಗ್ರ್ಯಾಚುಲೇಷನ್ ಸರ್. ನಂದೊಂದು ಕೆಲವು ಪ್ರಶ್ನೆಯಲ್ಲಿ ಟೋಟಲ್ ಬಾರೋಯಿಂಗ್ ಈಗಿರೋದು 1,32,000 ಕೋಟಿ ಸರ್. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಇರೋದು 8,24,389 ಕೋಟಿ ಸರ್. ಸೊ ತಾವು ಬಹಳಷ್ಟು ಅನುಭವ ಇದ್ಕೊಂಡು ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ಅವತ್ತಿಂದನೂ ಒಂದು ಒಳ್ಳೆ ಹೆಸರನ್ನು ತೆಗೆದುಕೊಂಡು ಇಡೀ ಭಾರತ ದೇಶದಲ್ಲೇ ಲಾಂಗೆಸ್ಟ್ ಮೋಸ್ಟ್ಲಿ 18 ಬಜೆಟ್ ಯಾರೋ ಒಬ್ರು ಮಾಡಿದ್ರು ಸರ್. ತಾವು 17ನೇ ಬಜೆಟ್ ಮಾಡಿರೋಂಥದ್ದನ್ನ ಮತ್ತೊಮ್ಮೆ ಕಂಗ್ರ್ಯಾಚುಲೇಟ್ ಮಾಡಿ, ಇವತ್ತು ನಮಗೆ ಏನು ನಾವು ಯಾವ ರೀತಿ ಜನರಿಗೆ ಮೈಕ್ರೋ ಫೈನಾನ್ಸ್ ಕೊಡಬೇಕು ಅಂತ ಹೇಳಿ ನೀವು ತೆಗೆದುಕೊಂಡಿರೋಂಥ ಗ್ಯಾರಂಟಿ ಕಾರ್ಯಕ್ರಮಗಳು ವಿಶೇಷವಾಗಿರುವಂಥದ್ದು. ಇಡೀ ಭಾರತನೇ ಅದನ್ನ ನೋಡ್ತಾ ಇದೆ. ಈಗ ಎಲ್ಲಾ ಕಡೆನೂ ಅದನ್ನ ಮೊನ್ನೆ ತಮಿಳುನಾಡಲ್ಲೂ ಯಾರ್ಯಾರ ಪಾರ್ಟಿಗಳೆಲ್ಲ ಅನೌನ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದ್ ನಿಮಿಷ ಬರ್ತಾ ಇದೀನಿ ಸರ್. ತಾವು ಅಲ್ಲೂ ಅಸೆಂಬ್ಲಿಲೂ ಅದೇ ತರ ಇಲ್ಲೂ ಬಿಗಮಾನ ಆದ್ರೆ ಪ್ರಶ್ನೆ ಕೇಳಿ ಸ್ವಲ್ಪ ರೈಟ್ ಸರ್. ಈಗ ನೆಟ್ ಬಾರೋಯಿಂಗ್ ಸೀಲಿಂಗ್ ನಮಗೆ 3% ಆಫ್ ದ GSDP ಇದೆ ಸರ್. ತಾವು ಹಿಂದೆ ನಮ್ಗೆಲ್ಲ ತಾವು ಹೇಳಿದಂಗೆ ಬಿಜೆಪಿ ಸರ್ಕಾರದಲ್ಲಿ 2018, 19, 20 ಅವರು 5% ಆಫ್ ದಿ GSDP ಸಾಲ ಮಾಡಿದ್ರು ಸರ್. ಆಗ ಅವರು ಕೊಟ್ಟಿದ್ದಂತ ಕಾರಣ ಏನು ಅಂತಂದ್ರೆ ಪ್ಯಾಂಡಮಿಕ್ ಇತ್ತು, ಕೊರೋನಾ ಇತ್ತು, ಆಗಿ ಕೊಟ್ರು. ಈಗ ನಮ್ಗಿರೋದು ಅದಕ್ಕಿಂತ ಹೆಚ್ಚಿನದಾಗಿರೋಂತ ನೋವು. ಇವತ್ತು ಜನಕ್ಕೆ ವಿಶೇಷವಾಗಿ ಮೈಕ್ರೋ ಫೈನಾನ್ಸ್ ಕೊಟ್ಟಿರೋದೇ ಒಂದು ದೊಡ್ಡ ಶಕ್ತಿ. ಆ ಒಂದು ಉದ್ದೇಶದಲ್ಲಿ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು 3% ಒಳಗಡೆ ನೀವು ಮೇಂಟೈನ್ ಮಾಡಿದಿರಿ, ವಿ ಕ್ಯಾನ್ ಸ್ಟ್ರೆಚ್ ಅನದರ್ 1% ಅಂತ ಅನ್ಸುತ್ತೆ ಸರ್. ವಿರೋಧ ಪಕ್ಷದವ್ರು ಏನಾರು ಹೇಳ್ಕೊಳ್ಳಿ, ಜನರ ಜಾಬ್ಗೆ ದುಡ್ಡು ಹಾಕಿ ಅದನ್ನ ರೊಟೇಟ್ ಮಾಡೋದು ಏನ್ ವಿಶೇಷತೆ ಇದೆ, ತಾವು ಅದನ್ನ ಹೆಚ್ಚಿನ ರೀತಿ ನಿರ್ಧಾರ ತೆಗೆದುಕೊಂಡು ಸಾಲ ಮಾಡೋದ್ರಲ್ಲಿ ತಪ್ಪಿಲ್ಲ ಸರ್. 3 times ಆಫ್ ದಿ ವಾಟ್ ಎವರ್ ಬಜೆಟ್ ಇಸ್ ದೇರ್ ವಿ ಕ್ಯಾನ್ ಸ್ಟ್ರೆಚ್ ಇಟ್. ಇವತ್ತು ನಮಗೆ ಟೋಟಲ್ ಇರೋದಂತೂ ಲಯಬಿಲಿಟೀಸ್ ಇರೋದು 8.5 ಲಕ್ಷ, ಅದರಲ್ಲಿ 15 ಲಕ್ಷ ತನಕ ತಾವು ಮಾಡಬಹುದು ಸರ್. ಇನ್ನೊಂದ್ ಸ್ವಲ್ಪ ಹೆಚ್ಚಿನದಾಗಿ ನೀವು ತೆಗೆದುಕೋಬೇಕಾದ್ರೆ ನೆಕ್ಸ್ಟ್ ತಾವು ಹೇಳಿದ್ರಿ ಏನು ರಿವೈಸ್ಡ್ ಎಸ್ಟಿಮೇಟ್ ಕೊಡೋಂತರಲ್ಲಿ ಒಂದ್ ಸ್ವಲ್ಪ ಎಲ್ಲ MLAsಗೂ ಹೆಚ್ಚಿನ ಶಕ್ತಿ ಕೊಡೋಂಥದ್ದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗ್ಬೇಕಾಗಿದೆ ಸರ್. ಯಾಕೆಂದ್ರೆ ನೀವು ರೋಡ್ ಮಾಡಿದ್ರೆ ಎಕಾನಮಿ ಡೆವಲಪ್ ಆಗುತ್ತೆ, ಡೆವಲಪ್ ಮಾಡಿದ್ರೆ ಎಕಾನಮಿ ಡೆವಲಪ್ ಆಗುತ್ತೆ. ನೀವು ತಾವು ಅದರಲ್ಲಿ ಒಂದ್ ಸ್ವಲ್ಪ ಅನುಭವ ಇರೋದ್ರಿಂದ ನಮ್ಮ ಕೋರಿಕೆ ಸರ್ ಅಷ್ಟೇ. ಈಗ ಸಾಲ ಎಷ್ಟು ಮಾಡಬೇಕು ಅಂತ ಹೇಳೋದು ಕೇಂದ್ರ ಸರ್ಕಾರ. ಎಸ್ ಸರ್. ನಮಗೆ ಇಷ್ಟೇ ಸಾಲ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು. ಇದು ನಾವು ಇಷ್ಟ ಬಂದಾಗಿ ಸಾಲ ತಗೊಳಕ್ಕಾಗಲ್ಲ. ಈಗ 9 ಲಕ್ಷ ಸಾಲ ಮಾಡ್ಕೋಬೇಕು, 8,24,000 ಇದೆ. ಈ ವರ್ಷ 1,32,000 ಕೋಟಿ ಸಾಲ ಮಾಡಿದೀವಿ. ನಾವು ಇನ್ನು 2 ಲಕ್ಷ ಸಾಲ ಮಾಡ್ಕೊಳಕ್ ಬರಲ್ಲ. ಅಲ್ಲ ಸರ್, 3.5% ಆಫ್ ದಿ GSDP ಅಲೌಡ್ ಇದೆ ಸರ್. ಇಲ್ಲ. ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ 3% ಒಳಗಡೆ ಇರಬೇಕು. ಈ ಸಲ ನೀವು 2.85 ಒಳಗಡೆ ಮ್ಯಾನೇಜ್ ಮಾಡಿದ್ದೀರಾ ಸರ್? ಈ ಸಾರಿ 2.94 2.94 ಡಿಫಿಸಿಟ್ ಇರೋದು 2.94, ಅದು 3% ಒಳಗಡೆ ಇರಬೇಕು. ಒನ್. ನಂಬರ್ 2, ನಾವೇ ರಾಜ್ಯನೇ ಇಷ್ಟ ಬಂದಾಗ ಸಾಲ ಮಾಡಕ್ ಬರಲ್ಲ. ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತದೆ, ರಿಸರ್ವ್ ಬ್ಯಾಂಕ್ ನಿಗದಿ ಮಾಡಿರ್ತದೆ, ಅದರ ಪ್ರಕಾರ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.